ಹಲೋ ಸ್ನೇಹಿತರೆ, ನಮಸ್ಕಾರ. ನನ್ನ ಹೆಸರು ಲಕ್ಷ್ಮೀಪತಿ ಗೌಡ. ELP ರಿಯಲ್ ಎಸ್ಟೇಟ್ಗೆ ಸ್ವಾಗತ. ಬೆಂಗಳೂರಿನಿಂದ 50 ಕಿಲೋಮೀಟರ್ ದೂರದಲ್ಲಿ ಸಕಲ ಸೌಲಭ್ಯಗಳು ಇರುವಂಥ 1 ಎಕರೆ 4 ಗುಂಟೆ ಫಾರ್ಮ್ ಹೌಸ್ ಮಾರಾಟಕ್ಕಿದೆ. ನೋಡ್ತಾ ಇದ್ದೀರಲ್ಲ, ಇದೇ ಫಾರ್ಮ್ ಹೌಸ್ ಒಂದು ಮಾತಲ್ಲಿ ಹೇಳ್ಬೇಕಂದ್ರೆ ವೆಲ್ ಡೆವಲಪ್ಡ್ ಫಾರ್ಮ್ ಹೌಸ್ ಕಣ್ರಿ. ಈ ಫಾರ್ಮ್ ಹೌಸಲ್ಲಿ ಓನರ್ ಹೌಸ್, ಸ್ಪೇಷಿಯಸ್ ಓನರ್ ಹೌಸ್ ಇದೆ, ಲೇಬರ್ ಹೌಸ್ ಇದೆ, ಸ್ಪೇಷಿಯಸ್ ದೊಡ್ಡ ಸ್ವಿಮ್ಮಿಂಗ್ ಪೂಲ್ ಇದೆ, ಮತ್ತು ಫೈರ್ ಕ್ಯಾಂಪ್ ಸಪ್ರೇಟಾಗಿ ಪ್ಲಾಟ್ಫಾರ್ಮ್ ಇದೆ. ಫೈರ್ ಕ್ಯಾಂಪ್ಗಂತಲೇ ಎಂಜಾಯ್ ಮಾಡಲಿಕ್ಕೆಲ್ಲ ತೋಟ ಇದೆ, ತೆಂಗಿನ ತೋಟ, ಅಡಿಕೆ ತೋಟ, ಹಲವಾರು ಹಣ್ಣು ಗಿಡಗಳು ಇರುವಂಥ ಫಾರ್ಮ್ ಹೌಸು. ಸುತ್ತು ಫೆನ್ಸಿಂಗು, ದೊಡ್ಡ ಕಟ್ಟಡ ಕಟ್ಟಿದ್ದಾರೆ. ಎಕ್ಸಲೆಂಟ್ ಆಗಿದೆ ಕಣ್ರಿ. ನೋಡ್ತಾ ಇದ್ದೀರಲ್ಲ, ವ್ಯೂ ಮಸ್ತಾಗಿದೆ. ಬೆಂಗಳೂರಿಂದ 1 ಗಂಟೆಯಲ್ಲಿ ಈ ಫಾರ್ಮ್ ಹೌಸಲ್ಲಿ ಇರ್ಬೋದು. ನೋಡಿ, ತಾರ್ ರೋಡ್ ಪಾಯಿಂಟ್ಗೆ ಈ ಫಾರ್ಮ್ ಹೌಸ್ ಇರೋದು. ಮತ್ತು ಏನು ಬಂಡಿ ಜಾಡಲ್ಲ, ಮಣ್ ರೋಡಲ್ಲ, ತಾರಲ್ಲಿ ಲೆಫ್ಟ್ ಟರ್ನ್ ಆದರೆ ಈ ಫಾರ್ಮ್ ಹೌಸ್ಗೆ ಎಂಟ್ರಿ ಆಗ್ತೀರಿ. ನೋಡಿ, ದೊಡ್ಡ ಗೇಟು, ಅಕ್ಕಪಕ್ಕ ಎಲ್ಲ ದೊಡ್ಡ ದೊಡ್ಡ ತೋಟಗಳಿದ್ದಾವೆ. ಇನ್ನೊಂದು ವಿಷಯ ಗೊತ್ತಾ ನಿಮಗೆ, ಈ ಫಾರ್ಮ್ ಹೌಸ್ ಹತ್ತಿರದಲ್ಲಿ ಒಂದು ದೊಡ್ಡ ಹೋಬಳಿ ಇದೆ. ಮೇಲೆ ಒಂಚೂರು ಮುಂದೆ ಹೈಟ್ ಪ್ಲೇಸಲ್ಲಿ ನಿಂತ್ಕೊಂಡು ನೋಡಿದ್ರೆ ಹೋಬಳಿ ಕಾಣಿಸ್ತದೆ ಕಣ್ರಿ, ಅಷ್ಟು ಹತ್ತಿರದಲ್ಲಿದೆ. ಅರ್ಥ ಮಾಡ್ಕೊಳ್ಳಿ, ಅಂದರೆ ಎಷ್ಟು ವ್ಯಾಲ್ಯೂ ಇದೆ ಫಾರ್ಮ್ ಹೌಸ್ಗೆ. ಬನ್ನಿ ಇನ್ ಡಿಟೇಲ್ 1 by 1 ನೋಡ್ತಾ ಹೋಗೋಣ. ಮೊದಲು ಓನರ್ ಹೌಸ್ ನೋಡೋಣ. ಇದು ಓನರ್ ಹೌಸು. ನೋಡಿ, ಮುಂದೆ ಎಲ್ಲ ಹಂಚು ಹಾಕಿದ್ದಾರೆ. ಎಷ್ಟು ಸ್ಪೇಸ್ ಇದೆ ನೋಡಿ. ಈ ಜಾಗದಲ್ಲಿ ಆರಾಮಾಗಿ ಇಡೀ ಫ್ಯಾಮಿಲಿನ ಕೂತ್ಕೊಂಡು ರಿಲ್ಯಾಕ್ಸ್ ಆಗ್ಬೋದು. ಈ ಸಹಜವಾದ ಆಮ್ಲಜನಕನ್ನು ತಗೊಂಡು ರಿಲ್ಯಾಕ್ಸ್ ಆಗ್ತಾ ಕೂತ್ರೆ ಆರೋಗ್ಯ ಚೆನ್ನಾಗಿರುತ್ತೆ. ಇದು ಓನರ್ ಹೌಸು. ನೋಡಿ, ಓನರ್ ಹೌಸ್ ಎಷ್ಟು ದೊಡ್ಡದಾಗಿದೆ, ಸ್ಪೇಷಿಯಸ್ ಆಗಿದೆ. ಫ್ಲೋರಿಂಗ್ ಎಲ್ಲ ಟೈಲ್ಸ್ ಹಾಕಿದ್ದಾರೆ, ಸೂಪರ್ ಆಗಿದೆ. ನೋಡಿ, ಈ ಹಾಲು ಒಂಚೂರು ಸಪ್ರೇಟಾಗಿ ವೆರೈಟಿಯಾಗಿ ಮಾಡಿದ್ದಾರೆ ಕಣ್ರಿ, ಡೌನಾಗೆ. ಯಾಕೆ ಹಂಗೆ ಮಾಡಿದ್ರು ಅಂದರೆ, ಫ್ಯಾಮಿಲಿ ಎಲ್ಲ ಕೂತು ಮನಗೋದಕ್ಕೆ ಒಂದು ಪ್ಲಾಟ್ಫಾರ್ಮು, ಡಿನ್ನರ್ಗೂ ಕೂತ್ಕೊಂಡು ಆರಾಮಾಗಿ ಮಾಡ್ಬೋದು ಅಂತ ಹೇಳ್ಬಿಟ್ಟು. ಇದು ಕಿಚನ್ನು, ಆ ಥರ ಹೇಳಿದ್ರು ಓನರು. ಇದು ಬೆಡ್ರೂಮು. ನೋಡಿ, ಬೆಡ್ಡು, ಕಾಟು ಎಲ್ಲನೂ ಇದೆ. ಆ ಬೆಡ್ರೂಮ್ಗೆ ಅಟ್ಯಾಚ್ಡ್ ಟಾಯ್ಲೆಟ್ ಇದೆ. ಅಟ್ಯಾಚ್ಡ್ ಟಾಯ್ಲೆಟು ಸ್ಪೇಷಿಯಸ್ ಆಗಿದೆ ಕಣ್ರಿ. ಓನರ್ ಬಂದರೆ ಆರಾಮಾಗಿ ಇಲ್ಲಿ ಉಳ್ಕೋಬೋದು. ಅಂದರೆ ಓನರ್ ಮೀನ್ಸ್ ಫ್ಯಾಮಿಲಿ ಹೋದರೆ ಈ ಸ್ಪೇಷಿಯಸ್ ಓನರ್ ಹೌಸಲ್ಲಿ ಉಳಿಬೋದು. ಎಷ್ಟು ಜನ, 5-6 ಜನ ಹೋದರೂ ಈ ಹೌಸಲ್ಲಿ ವಾಸ ಮಾಡ್ಬೋದು, ಅಂದರೆ ಸ್ಟೇ ಆಗ್ಬೋದು. ಅಷ್ಟು ದೊಡ್ಡದಾಗಿದೆ. ನೋಡಿ, ಸಪ್ರೇಟ್ ಕಿಚನ್ನು ಇದೆ. ಆರಾಮಾಗಿ ನೀವೇನು ಬೇಕೋ ಅದು ಅಡುಗೆ ಮಾಡ್ಕೋಬೋದು. ನೋಡಿ, ಈ ಸೈಡು ಯುಟಿಲಿಟಿ ಏರಿಯಾ. ನೋಡಿ, ಸುತ್ತು ತೋರಿಸ್ತೀನಿ ನಿಮಗೆ. ಸುತ್ತು ಗಿಡಗಳಿದ್ದಾವೆ, ಹೂವಿನ ಸಸಿ ಇದೆ. ನೋಡಿ, ಇದು ಟ್ರಾನ್ಸ್ಫಾರ್ಮರ್. ಸಪರೇಟಾಗೆ ಈ ಫಾರ್ಮ್ ಹೌಸ್ಗೆ ಟ್ರಾನ್ಸ್ಫಾರ್ಮರ್ ಇದೆ. ಸುತ್ತು ಹೂವಿನ ಗಿಡಗಳು ಹಾಕಿದ್ದಾರೆ. ನೋಡಿದ್ರಲ್ಲ ಓನರ್ ಹೌಸು. ನೋಡಿ, ಮತ್ತೊಮ್ಮೆ ಈ ಸೈಡಿಂದ ನೀಟಾಗಿ ಅಬ್ಸರ್ವ್ ಮಾಡಿ. ನೋಡಿ, ತೆಂಗಿನ ಗಿಡ, ಎಷ್ಟು ತೆಂಗಿನ ಗಿಡ ಇದಾವೆ? 60 ತೆಂಗಿನ ಗಿಡಗಳಿದಾವೆ. ತೆಂಗಿನ ಮರಗಳು, ಗಿಡಗಳಲ್ಲ ಸಾರಿ. ಇದು ಬೋರ್ವೆಲ್ಲು, 3 ಇಂಚ್ ನೀರು ಬರುತ್ತೆ. ನೀರು ಕೊರತೆನೇ ಇಲ್ಲ. ಟಗರು ನೋಡಿ ಭಾಳ ಇದಾವಂತ ಅವ್ರು. ಸಂಡೇ ಇಲ್ಲ ಯಾವಾಗ ಅವ್ರು ವಿಸಿಟ್ ಮಾಡ್ತಾರೋ, ಫ್ಯಾಮಿಲಿ ಎಲ್ಲ ವಿಸಿಟ್ ಮಾಡಿದಾಗ ಟಗರು ಅವ್ರು ಸ್ವಂತಕ್ಕೆ ಯೂಸ್ ಮಾಡ್ಕೊತಾರೆ. ಇದು ಲೇಬರ್ ಹೌಸು. ಇನ್ನು ನೋಡಿ, ಇದು ಪ್ಲಾಟ್ಫಾರ್ಮು 100x50, ಅಂದರೆ 5000 ಸ್ಕ್ವೇರ್ ಫೀಟಲ್ಲಿ ಈ ಪಾರ್ಕಿಂಗ್ ಟೈಲ್ಸ್ ಹಾಕಿದ್ದಾರೆ. ಅಂದರೆ ಬ್ಯಾಡ್ಮಿಂಟನ್ನು, ಟೆನ್ನಿಸು, ಈ ಥರ ಗೇಮ್ಸ್ ಆಡ್ಬೋದು. ಅವರು ಓನರ್ಸು ಬಂದಾಗೆಲ್ಲ ಆಡ್ತಾರಂತೆ. ನೋಡಿ, ಇದು ತೋಟ. ನೋಡಿ, ಈ ಸೈಡಿಂದ ವ್ಯೂ ನೋಡಿ, ಹೌಸ್ ಹೇಗಿದೆ, ಸೂಪರಾಗಿದೆ. ನೋಡಿ, ನಾಟಿ ಕೋಳಿನೂ ಈ ತೋಟದಲ್ಲಿದ್ದಾವೆ. ನೋಡಿ, ತೆಂಗಿನ ತೋಟ, ಮರಗಳು ಎಷ್ಟು ದೊಡ್ಡ ಮರಗಳು ನೋಡಿ, 60 ಮರಗಳು. ನೋಡಿ, ಇಲ್ಲಿ ಹಸು ಶೆಡ್ ಇದೆ ಅಂತ ಹೇಳಿದೆ, ಹಸು ಪ್ರೂಫ್ ಅದು. ಸಗಣಿ ಎಲ್ಲ ಅಲ್ಲಿ ಏನಂತಾರೆ ಇದನ್ನು, ಸಗಣಿ ಎಲ್ಲ ಒಂದು ಕಡೆ ಹಾಕಿದ್ದಾರೆ. ನೋಡಿ, ಹಸು ಕಟ್ಟೋ ಜಾಗ, ಸಗಣಿ ಎಲ್ಲ ತೋರಿಸಿ ಪ್ರೂಫ್ ನಿಮಗೆ. ಹಸು ಬೇರೆ ಕಡೆ ಕಟ್ಟಿದ್ದಾರೆ ಇನ್ನೊಂದು ಸೈಡು, ಹಾಗೆ ತೋರ್ಸೋಕ್ಕಾಗಲ್ಲ. ಇನ್ನೊಂದು ತೋಟ ಇದೆ, ಆ ತೋಟದಲ್ಲಿ ಕಟ್ಟಿದ್ದಾರೆ ದೂರ, ಹಾಗಾಗಿ ಅಲ್ಲಿ ಹೋಗೋಕ್ಕಾಗಲ್ಲ ಅಂತೇಳಿ ಅದು ತೋರಿಸಿದ್ದು ನಿಮ್ಗೆ ಪ್ರೂಫ್. ಇದು ಕೋಳಿ ಕೇಜ್, ಅಂದರೆ ಕೋಳಿ ಶೆಡ್ಡು. ಕೋಳಿಗಳನ್ನೆಲ್ಲ ಈ ಥರ ಗೂಡಲ್ಲಿ ಕೂಡ ಹಾಕ್ಬೋದು ನೈಟು. ಇದು ಹಸು ಶೆಡ್ಡು ತೋರಿಸ್ತೀನಿ. ಸಡನ್ನಾಗಿ ನಾವು ಅವ್ರಿಗೆ ಹೇಳಿರಲಿಲ್ಲ, ವಿಸಿಟ್ ಮಾಡಿದ್ವಿ, ಇನ್ನೂ ಕ್ಲೀನ್ ಮಾಡಿಲ್ಲ, ನೀವು ಅದ್ರ ಬಗ್ಗೆ ವರಿ ಆಗಬೇಡಿ. ಇದು ಹಸು ಶೆಡ್ಡು ನೋಡಿ. ಈ ಜಾಗ ಎಲ್ಲ ಪ್ರಾಣಿಗಳಿಗೆ, ಹಸು, ಕೋಳಿ,
ಕುರಿ ಮೇಕೆ ಎಲ್ಲ ಸೊ ಸ್ಟೇ ಮಾಡಲಿಕ್ಕೆ ಅಂದರೆ ಅಲ್ಲಿ ಕೂಡ ಹಾಕೋದಕ್ಕೆ ಶೆಡ್ಗಳು ಅವೆಲ್ಲ ಮಾಡಿದ್ದಾರೆ ನೋಡಿ. ಸುತ್ತು ಫೆನ್ಸಿಂಗ್ ಮಾಡಿದ್ದಾರೆ ನೋಡಿ. ಇದು ತೆಂಗಿನ ಮರಗಳಿಗೆ ನಂಬರ್ ಕೊಟ್ಟಿದ್ದಾರೆ 50 ಹಂಗೆ 1 2 3 4 ಅಂತ. ಟೋಟಲ್ ಎಷ್ಟಿದ್ದಾವೆ ತೆಂಗಿನ ಮರ? 60. ಸೊ ಆಲ್ರೆಡಿ ಫಸಲು ಕೊಡ್ತಾ ಇದೆ. ಇದು ಅಡಿಕೆ ಸಸಿ 1 ವರ್ಷ ಆಗಿದೆ. ಅಡಿಕೆ ಸಸಿ ನೆಟ್ಟಿ ತೆಗರಿ ಸಸಿ, ಅದು ತೆಗರಿ ಗಿಡ ನೋಡಿ. ಹಸುಗೆ ಮೇಫಿಯಾರೋ ಏನೋ ಅಂತಾರಲ್ಲ ಅದು. ಸೊ ಎಲ್ಲ ಗೌಡ ಒಂದು ಕೆಲಸ ಮಾಡೋ, ನಾವು ಈ ತೋಟ ನೋಡ್ತಾ ಹೋಗ್ತಿರ್ತೀವಿ. ಈ ತೋಟದಲ್ಲಿ ಏನೇನಿದೆ ಅಂತ ಇನ್ ಡೀಟೇಲ್ಡಾಗಿ ಹೇಳು. ಓಕೆ ಸರ್, ಡನ್. ಮೊದಲು ಗಿಡಗಳು ಮರಗಳು ಹೇಳು. ಓಕೆ ಸರ್. 60 ತೆಂಗಿನ ಮರಗಳು, 350 ಅಡಿಕೆ ಸಸಿ, 10 ಮಾವಿನ ಗಿಡ, 10 ನೇರಳೆ ಗಿಡ, 10 ದಾಳಿಂಬೆ ಗಿಡ, 20 ನಿಂಬೆ ಗಿಡ, 10 ಪರಂಗಿ ಗಿಡ, 10 ಬಾಳೆ ಗಿಡ, 10 ಸಪೋಟ, 5 ಗುವಾ, 1 ಸೀತಾಫಳು ಮತ್ತು ಫ್ಲವರ್ ಪ್ಲಾಂಟ್ಸು ಇದ್ದಾವೆ. 1 ಹಸು ಶೆಡ್ಡು, 1 ಕುರಿ ಶೆಡ್ಡು ಮತ್ತು 8 CC ಕ್ಯಾಮ್ರಾ ಇದ್ದಾವೆ ಓವರಾಲ್ ಫಾರ್ಮ್ ಹೌಸಲ್ಲಿ. ಇದು ಸ್ವಿಮ್ಮಿಂಗ್ ಪೂಲು. ಇದು 2 in 1 ಆಗಿ ಬಳಸ್ತಾರೆ. ಈ ಹಳ್ಳಿ ಕಡೆ ತೋಟದಲ್ಲಿ ಇದೇ ರೀತಿ ಇದ್ದರೆ ಹೊಂಡ ಅಂತೀವಿ. ಸೊ ಇದು ಇಲ್ಲಿ ಸ್ವಿಮ್ಮಿಂಗು ಮಾಡ್ಬೋದು, ಇದೇ ನೀರನ್ನು ತೋಟಕ್ಕೂ ಬಳಸ್ಬೋದು. ಆಲ್ರೆಡಿ ಇವ್ರು ಬಳಸ್ತಾ ಇದ್ದಾರೆ. ಸೂಪರ್. ಈ ಫಾರ್ಮ್ ಹೌಸ್ ಹೈಲೈಟ್ಸು ಬೆಂಗಳೂರಿಂದ ಬರೀ 50 ಕಿಲೋಮೀಟ್ರ್, 1 ಗಂಟೆಯಲ್ಲಿ ಈ ಫಾರ್ಮ್ ಹೌಸಲ್ಲಿ ಇರ್ಬೋದು. ಫುಲ್ ಡೆವಲಪ್ಡು, ನೀವೇನು ಡೆವಲಪ್ ಮಾಡೋ ಕೆಲಸ ಇರಲ್ಲ. ಮನೆ ಇದೆ, ಎಲ್ಲನೂ ಇದೆ. ಸೊ ಆರಾಮಾಗಿ ಬಂದುಬಿಟ್ಟು ಎಂಜಾಯ್ ಮಾಡೋದು, ಇಡೀ ಫ್ಯಾಮಿಲಿ ಎಂಜಾಯ್ ಮಾಡ್ಬೋದು. ಕನಕಪುರ ಬರೀ 5 ಕಿಲೋಮೀಟ್ರು. ಕನಕಪುರದಿಂದ ರಾಮನಗರ ಹೈವೇ 1 ಕಿಲೋಮೀಟ್ರು. ಈ ಫಾರ್ಮ್ ಹೌಸಿಂದ ಒಂದು 300 ರಿಂದ 400 ಮೀಟರ್ ದೂರದಲ್ಲಿ ಪೆರಿಫರಲ್ ರಿಂಗ್ ರೋಡು ಮಾರ್ಕಿಂಗ್ ಆಗಿದೆಯಂತೆ. 4 ವರ್ಷದಲ್ಲಿ ಕಂಪ್ಲೀಟ್ ಆಗುತ್ತೆ ಅಂತ ಮಾಹಿತಿ. ಅದು ಕಂಪ್ಲೀಟ್ ಆಯಿತು ಅಂದರೆ ಇನ್ನೂ ಡಿಮ್ಯಾಂಡು. ಕನಕಪುರ ರೋಡ್ ಇಲ್ಲ ಮೈಸೂರು ರೋಡಲ್ಲಿ ಏರ್ಪೋರ್ಟ್ ಬರ್ಬೋದು ಅಂತ ನ್ಯೂಸ್ ಹಬ್ ಇದೆ. ಸೊ ಅದಾಯಿತು ಅಂದರೆ ಇನ್ನೂ ಹೆವಿ ಡಿಮ್ಯಾಂಡ್ ಆಗುತ್ತೆ. ಏರ್ಪೋರ್ಟ್ ಆಗಲಿ ಬಿಡಲಿ, ಸೊ 100% ಕನಕಪುರ ರೋಡು ಮೈಸೂರು ರೋಡು ಹೆವಿ ಡೆವಲಪ್ ಆಗುತ್ತೆ. ಇವೆರಡಕ್ಕೂ ಹತ್ತಿರ ಇರುವಂಥ ಫಾರ್ಮ್ ಹೌಸ್ ಇದು. ಪ್ರೈಸ್ 2,45 lakh ನೆಗೋಷಿಯಬಲ್. ಲೊಕೇಶನ್ ನಿಯರ್ ಬೈ ಕನಕಪುರ, ಬ್ಯಾಂಗ್ಳೂರು, ಕರ್ನಾಟಕ. ಥ್ಯಾಂಕ್ ಯು.